ಡಿಸ್ಕಷನ್ ಮಾಡೋಣ. 7 ಸುತ್ತಿನ ಕೋಟೆ ಅತ್ಯಂತ ಬೃಹತ್ವಾದ ಕೋಟೆ ಇನ್ನಿ ಭಾರತದಲ್ಲಿ ಇಲ್ಲಿ ಏಕೆ 7 ಸುತ್ತಿನ ಕೋಟೆ ಅಂತ ಬೃಹತ್ತಾದ ಕೋಟೆ ಇನ್ನೆಲ್ಲ ಭಾರತದಲ್ಲಿ ಇಲ್ಲ. ಏಕೆಂದರೆ ಕೊನೆಯ ಯುದ್ಧದಲ್ಲಿ ಐದರ್ ಹೋದಾಗ ಫ್ರೆಂಚ್ ಕಮಾಂಡರ್ ಲಾಲಿ ಅನ್ನೋನು ಕೊನೆಯ ಯುದ್ಧ ಇರ್ತದ, ಕೊನೆಯ ಯುದ್ಧದಲ್ಲಿ ಹೋದಾಗ ಐದರ್ ಲಾಲಿ ಅನ್ನೋನು ಕರ್ಕೊಂಡು ಹೋಗ್ತಾನೆ. ಫ್ರೆಂಚ್ ಕಮಾಂಡರ್ ಕರ್ಕೊಂಡು ಹೋಗಿ ಕೊಲಂಬ್ರೇಷನ್ಗೆ ಅಂತ ಹೋದಾಗ, ಏಕೆಂದ್ರೆ ಅಲ್ಲಿ ಕಂಟಿನ್ಯೂಸ್ ಆಗಿ 1 ವಾರ ಗಟ್ಟಲೆ ಐದರಾಲಿಯಲ್ಲಿ ಇರುತ್ತಂತ ಸೈನಿಕನ್ನು ಹೊಂದಿರ್ತಾರಲ್ಲ, ಆ ಸೈನಿಕದಲ್ಲಿ ಕಂಟಿನ್ಯೂಸ್ ಆಗಿ ಪಿರಂಗಿಯನ್ನು ಬಿಡ್ತಾರ. ಪಿರಂಗಿಲಿಂದ ಗುಂಡುಗಳನ್ನು ಎಸಿತಾರ, ಮದ್ದುಗುಂಡುಗಳನ್ನು ಹಾಕ್ತಾರ, ಪಿರಂಗಿಲಿಂದ ಬಂದೂಕುಗಳನ್ನು ಎಲ್ಲಾ ಸಾಮಗ್ರಿಗಳು ತನ್ನಲ್ಲಿರುವಂತ ಸೈನಿಕ ಸಾಮರ್ಥ್ಯದಿಂದ ಹೊಂದಿದಂತ ಎಲ್ಲಾ ಸಾಮರ್ಥ್ಯವನ್ನು ಅದರ ಮೇಲೆ ಹಾಕ್ತಾನೆ. ಬಟ್ ಅಲ್ಲಿರುವಂತ 7 ಸುತ್ತಿನ ಕೋಟೆ ಹೊಂದಿರತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಕಲ್ಲು ಕೂಡ ಅಳ್ಳಾಡುವುದಿಲ್ಲ. ಅವಾಗ ಬೇಸತ್ತ ಐದರಲ್ಲಿ ಏನಪ್ಪ ಮಾಡೋದು, ವೀರ ಮದಕರಿ ನಾಯಕನನ್ನು ನಾನು ಅವನು ಕಟ್ಟಿರುವಂತ ಕೋಟೆಯಲ್ಲಿ ನಾನು ಆ ಕೋಟೆಯ ಸುತ್ತ ಕೆಡವಕ್ಕೆ ಆಗ್ತಾ ಇಲ್ಲಲ್ಲ ಅಂತೇಳಿ ವಿಷಯದಿಂದ ಅವನಲ್ಲೇ ಇರುವಂತ ಒಬ್ಬ ಸೇನಾಪತಿನನ್ನು ನೇಮಕ ಮಾಡ್ತಾನೆ. ಏನಂತೇಳಿ ವಿಷಯದಿಂದ, ಹೋಗಪ್ಪ ನಾನು ಬೇಸತ್ತೆ, ನನ್ನ ತಂತ್ರ ಆಗ್ತಾ ಇಲ್ಲ, ವಕೀಲ ಒಬ್ಬನನ್ನು ಬೇಸತ್ತಿಗೆಸಿಂದ ಹೋಗಿ ಮದಕರ ನಾಯಕನ ಜೊತೆ ಮಾತುಕತೆ ಆಗಿಸಿ ಆಡ್ಕೊಂಡ್ ಬಾ ಅಂತ ಕಳಿಸ್ತಾನೆ. ಹಾಗೆ ಬರುವಾಗ ದುರ್ಗ ಹೇಗಿದೆ, ಒಳಗೆ ಚಿತ್ರದುರ್ಗ ಕೋಟೆ ಒಳಗಡೆ ಯಾವ ತರ ಇದೆ, ಅಲ್ಲಿ ಒಳಗಡೆ ವ್ಯವಸ್ಥೆ ಯಾವ ತರ ಇದೆ, ನಾವು ಅವ್ರನ್ನ ಯಾವ ತರ ನಾವು ಅವ್ರ ಮೇಲೆ ದಾಳಿ ಮಾಡ್ಬೋದು ಅಂತ ತಿಳ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾನೆ. ಆಗ ವಕೀಲ ಐದರಾಲಿ ಆಜ್ಞೆಯಂತೆ ಕೋಟೆಗೆ ಹೋಗ್ತಾನೆ. ಚಿತ್ರದುರ್ಗ ಕೋಟೆ ಒಳಗಡೆ ಪ್ರವೇಶ ಮಾಡ್ತಾನ. ಪ್ರವೇಶ ಮಾಡಿದಾಗ ವೀರ ಮದಕರಿ ನಾಯಕ ಒಳಗಡೆ ಕುಂತಿರ್ತಾನೆ. ಕುಂತಾಗ ಸಂಸ್ಥಾನದಾಗ ಕುಂತಾಗ ಹೋಗೇಸಿಂದ ಭೇಟಿಯಾಗಿ ಬರ್ತಾನೆ. ಹಿಂಗ್ ಗಳಿಸಿದ ಐದರಲ್ಲಿ ನನ್ನ ಕಳಿಸಿದಾನ, ಹಿಂಗ್ ಬಂದ್ ಗೆಸಿಂದ ಹೋಗ್ಬೇಕಂತ ಹೇಳಿದಾಗ, ಬರುವಾಗ ನೋಡ್ಕೊಂಡ್ ಬಾ ಅಂತ ಹೇಳಿರ್ತಾನಲ್ಲ, ಎಲ್ಲಾ ನೋಡ್ಕೊಂಡ್ ಬರ್ತಾನೆ. ಬಂದ ತಕ್ಷಣ ಕೇಳ್ತಾನೆ, ಯಾರು ಟಿಪ್ಪು ಸುಲ್ತಾನ್ ಕೇಳ್ತಾನೆ, ಸಾರಿ ಹೈದರಾಲಿ ಕೇಳ್ತಾನೆ, ಹೆಂಗಿದೆಪ್ಪ ಅಂತ ಕೇಳಿದಾಗ ಹೇಳ್ತಾನ, 12 ವರ್ಷಗಳ ಕಾಲ ಅವ್ರನ್ನ ಏನು ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಒಳಗಡೆ ಇರ್ಬೇಕಂತ ಅನ್ನ ನೀರು ಸಮೃದ್ಧಿವಾಗಿ ಜನರು 12 ವರ್ಷಗಳ ಕಾಲ ಅವ್ರನ್ನ ಏನು ಮಾಡಕ್ಕಾಗಲ್ಲ. ಅಂದ್ರೆ ಸ್ಟೇಟ್ ಫಾರ್ವರ್ಡ್ ಆಗಿ ಹೇಳ್ತಾನೆ, ಇವನ್ ಜೊತೆ ಯುದ್ಧದಲ್ಲಿ ನಾವು ಗೆಲ್ಲಕ್ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಹಂಗಂದಾಗ ಐದರಾಲಿಗೆ ತಲೆ ಓಡೋದಿಲ್ಲ. ಏನಪ್ಪ ಮಾಡೋದು, ಯಾವ ತರ ಮಾತಾಡ್ತಿದ್ದಾನಲ್ಲ, ನನ್ನಿಂದ ಕಳಿಸಿದಂತ ಒಂದು ವ್ಯಕ್ತಿ ಅಲ್ಲಿ ಹೋಗಿ ಅವನ ಬಗ್ಗೆನೇ ಒಗ್ಗಾಳೆ ಅವನ ಬಗ್ಗೆನೇ ಹೇಳಿಕೆ ಕೊಡ್ತಾ ಇದ್ದಾನಲ್ಲ, ನನ್ನಿಂದನೇ ಅವನ ಜೊತೆ ಯುದ್ಧ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾನಲ್ಲಪ್ಪ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ, ನನ್ನಿಂದ ಸಹಿಸ್ಕೊಳ್ಳೋದಾಗ್ಲೇ ಒಡೆದಾಳುವ ನೀತಿ ಅಂತ ಹೇಳಿ ಜಾರಿಗೆ ತರ್ತಾನೆ. ಐದರಲ್ಲಿ ಒಡೆದಾಳುವ ನೀತಿ ಅಂತ ಜಾರಿಗೆ ತಂದಾಗ ಅಲ್ಲಿರುವಕ್ಕಂತ ದುರ್ಗದ ಜನರನ್ನು ರೊಕ್ಕದಿಂದ ಕೊಂಡುಕೊಂತಾನೆ. ದುಡ್ಡಿನಿಂದ, ಹಣಕಾಸಿನಿಂದ, ದುಡ್ಡಿನಿಂದ ಖರೀದಿ ಮಾಡಿಕೊಂಡು ಇಡೀ ನಮ್ಮ ಭಾರತದಾಗ 1857ರ ದಂಗೆ ಆಗಲಿ, 1757ರ ದಂಗೆ ಆಗಲಿ, ಪ್ಲಾಸಿ ಕದನ ಆಗಲಿ, ಬಕ್ಸರ್ ಕದನ ಆಗಲಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ಆಗಲಿ, ಇವೆಲ್ಲವೂ ಹೊರವೈರಿಗಳಿಂದ ಗೆದ್ದಿರುವಕ್ಕಂಥದ್ದಲ್ಲ, ಸೋತಿರುವಂತಲ್ಲ. ನಮ್ಮವರೇ ನಮ್ಮ ಒಳಗಡೆ ಇರುವಂತ ವೈರತ್ವದಿಂದ ಅಂದ್ರೆ ಅವ್ರು ನೋಡಿದ್ರೆ ಆ ರಾಜ ನೋಡ್ರಿ ಈ ರಾಜಕ್ಕಾಗಲ್ಲ, ಈ ರಾಜ ನೋಡ್ರಿ ಆ ರಾಜಕ್ಕಾಗಲ್ಲ, ಇದನ್ನೇ ದುರುಪಯೋಗಪಡಿಸಿ ಬ್ರಿಟಿಷರು ನಮ್ಮ ಮೇಲೆ ಸ್ವಾಧೀನವನ್ನು ಸಹಿಸಿ ನಮ್ಮ ಮೇಲೆ ಹಲವಾರು ತೆರಿಗೆಗಳನ್ನು ಹೊರಡಿಸಿ, ಈಗ ಕಿತ್ತೂರಾಣಿ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ಕಿತ್ತೂರಾಣಿ ಚೆನ್ನಮ್ಮ 1857ರ ದಂಗೆ ಮಾಡ್ತಾಳ. ಏನಂತ ಹೇಳ್ತಾರ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಉದ್ದೇಶ ಡಾಲೋಶಿ ಜಾರಿಗೆ ತಂದಿರ್ತಾರ, ನನಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಅವರು ಹೋರಾಡ್ತಾರ. ಬಟ್ ಯಾರಾಗ್ಲಿ ದೇಶಕ್ಕಾಗಿ ಯಾರು ಹೋರಾಡ್ಲಿಲ್ಲ ಅನ್ನೋ ಮನೋಭಾವನೆಯಲ್ಲಿ ಕಾಡ್ತದ. ಹಂಗೆ ತುಮಕೂರದ ನಾನಾ ಸಾಹೇಬ್ ಕೂಡ ಅದೇ ತರ ಮಾಡ್ತಾನೆ. ಹಲವಾರು ಜನರು ಬಕ್ಸರ್ ಕದನ ಆದ್ರೂ ಕೂಡ ಮೋಸದಿಂದ ಗೆಲ್ತಾರೆ. ಅದೇ ರೀತಿ ಒಳವೈರಿಗಳಿಂದ, ಅಂದ್ರೆ ನಮ್ಮಲ್ಲಿರುವಕ್ಕಂತ ನಮ್ಮ ಇಲ್ಟನ್ನು ಗೊತ್ತಿರುವಕ್ಕಂತ ವ್ಯಕ್ತಿಗಳಿಂದನೇ ನಾವು ಭಾರತ ದೇಶವನ್ನು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ನಮ್ಮವರೇ, ಗೊತ್ತಾಯ್ತಾ? ಅದೇ ಕಾರಣದಿಂದ ಹೇಳೋದೇನು ಏನಂದ್ರೆ, ನಮ್ಮೊಳಗಿನ ವ್ಯಕ್ತಿಗಳೇ ನಾವು ಕರೆಕ್ಟ್ ಆಗಿದ್ವಿಯಪ್ಪ ಅಂತಂದ್ರೆ ಇನ್ನೊಬ್ರು ಅಲ್ಲಿ ಬಂದ್ಗೆ 3 ವರ್ಷದ ಅವಶ್ಯಕತೆನೇ ಇರಲಿಲ್ಲ. ಬಟ್ ಒಂದೇ ಸಲ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ಎಲ್ಲರೂ ಒಂದ್ಗೂಡಿಗೆಸಿಂದ ನಾವು ನಮ್ಮ ದೇಶಕ್ಕಾಗಿ ನಾವು ಹೋರಾಡ್ಬೇಕಂತೇಳಿ ಹೋರಾಡಿದ್ರೆ ಅಲ್ಲಿಗೆ ಅಲ್ಲಿಗೆ ಇತಿಹಾಸ ಮುಗಿದೋಗ್ಬಿಡ್ತಿತ್ತು. ಇನ್ನ ಮುಂದೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಅದೇ ತರ ಚಿತ್ರದುರ್ಗ ನಾಯಕರು ಅಂತಂದ್ರೆ ಬಹಳ ಪ್ರಬಲವಾದ ನಾಯಕರು, ಬಹಳ ಪ್ರಬಲವಾದ ನಾಯಕರು. ಮದಕರಿ ನಾಯಕ ಅಷ್ಟೇ ಇಲ್ಲ, ಅದರಿಂದ ಬರಬೇಕಂತ
13 ರಿಂದ 14 ಜನ ಪಾಳೆಗಾರರು ಬರ್ತಾರೆ. ಅದರಲ್ಲಿ ಸ್ಥಾಪನೆ ಮಾಡಿದಂತ ಮತ್ತಿ ತಿಮ್ಮಣ್ಣ ನಾಯಕ ಅಂತ ಹೇಳಿ ಬರ್ತಾನೆ. ಮತ್ತಿ ತಿಮ್ಮಣ್ಣ ನಾಯಕ ಸಂಸ್ಥಾಪಕ. ಅವರು ಹೇಗಪ್ಪ ಅಂತಂದ್ರೆ, ವಿಜಯನಗರದ ಪಟ್ಟದ ಕುದುರೆಯನ್ನು ಬಂದಿರ್ತದೆ. ಪಟ್ಟದ ಕುದುರೆಯನ್ನು ಕೆಳಗುರಿಸಲು ಹೋದಾಗ ತನ್ನ ಅವಶ್ಯಕವಾಗಿ ತನ್ನ ಕೈಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಯಾರು? ಮತ್ತಿ ತಿಮ್ಮಣ್ಣ. ಆ ಕಳೆದುಕೊಂಡಾಗ ಒಂದು ಬೆಟ್ಟದಲ್ಲಿ ನಿಂತ್ಕೊಂಡಿರ್ತಾನೆ. ಆ ಬೆಟ್ಟದಲ್ಲಿ ನಿಂತ್ಕೊಂಡಾಗ ಕೆಳಗಡೆ ಒಂದು ಕೆರೆಯಲ್ಲಿ ಒಂದು ಆನೆ ನೀರು ಕುಡಿಯಲು ಬರುತ್ತದೆ. ಆ ನೀರು ಕುಡಿಯಲು ಬಂದಾಗ ಒಂದು ಕೈ ಇಲ್ಲಾರದ ತಿಮ್ಮಣ್ಣ ನಾಯಕ ಆಗಿರ್ಬೇಕಂತ ಮತ್ತೆ ತಿಮ್ಮಣ್ಣ ತನ್ನ ಒಂದೇ ಕೈ ಮತ್ತೆ ಒಂದು ಕಾಲುಗಳ ಸಹಾಯದಿಂದ ಬಿಲ್ಲನ್ನು ನೆಲಗೆ ಒತ್ತಿ ಒಂದೇ ಬಾಣದಿಂದ ಪಟ್ಟದ ಆನೆ ನೀರು ಕುಡಿಯುವಂತ ಕೆರೆಯಲ್ಲಿ ಒಂದೇ ಏಟೆಯಲ್ಲಿ ಕೊಳ್ಳುತ್ತಾನೆ. ಅಂತಹ ಸಾಹಸ ಮಾಡಿರುವಕ್ಕಂತ ಮತ್ತೆ ತಿಮ್ಮಣ್ಣ. ಅದೇ ತರ ಆಗಿರುವಕ್ಕಂತ ಪಟ್ಟದ ಆನೆಯನ್ನು ಕೊಳ್ಳುತ್ತಾನೆ. ಅದೇ ಅದ್ಭುತವಾದ ರೋಮಾಂಚರಿ. ಇಂತಹ ವಿಷಯಗಳನ್ನು ಕೇಳಿದ್ರೆ ಚಿತ್ರದುರ್ಗ ಈಗೂ ಹೋಗ್ಬೇಕನ್ನಿಸ್ತದ್ರಿ. ಅಷ್ಟು ಚೆನ್ನಾಗಿದೆ ಅಲ್ಲಿ ನೋಡೋಕೆ. ಒಂದೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸವನ್ನು ಹೇಳುತ್ತದೆ. ಅದೇ ಕಲ್ಲಿನ ಮೇಲೆ ದುರ್ಗದ ಒಂದೊಂದು ಕಲ್ಲಿನ ಮೇಲೆ ಹುಲಿಯ ಕೆತ್ತನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಅಲ್ಲಿ ವೀರರು ಇರ್ತಾರೆ. 13 ರಿಂದ 14 ಜನ ಪಾಳೆಗಾರರು ಒಬ್ಬರಿಗಿಂತ ಒಬ್ಬರು ಮೇಲುಪಟ್ಟಾಗಿರ್ತಾರೆ. ಎಲ್ಲವೂ ಚಿತ್ರದುರ್ಗ ಇತಿಹಾಸವನ್ನು ಹೇಳುತ್ತದೆ. ಅಲ್ಲಿ ಪ್ರಪ್ರಥಮವಾಗಿ